20 ದಿವಸ ಆಯ್ತು, ಕಸ್ಟಮರೇ ಬರ್ತಾ ಇಲ್ಲ. ಏನ್ ಮಾಡೋಣ? ಗೋಬಿ ಮಾಡ್ತಾ ಇದೀವಿ, ಯಾವ್ದೋ ಒಂದು ಫಾಲ್ಟ್ ಇಲ್ಲ ಇವಾಗ ತನಕಲ್ಲೂ. ಇವಾಗ ಹೋಗಿ ಹೊಸ ಕೆಲಸ ಯಾವ್ದು ಹುಡುಕೊಳ್ಳೋಣ? ನಗರಸಭೆಯಲ್ಲಿ ಹೋದ್ರೆ ಕಸ ಗುಡಿಸೋಕು ಕೆಲಸ ಸಿಕ್ಕಲ್ಲ ನಮ್ಗೆ. ಇಲ್ಲ ಮೇಡಮ್, ಬಡವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಇವೆಲ್ಲ ಇದು ಬಡವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಇಷ್ಟು ವರ್ಷದಿಂದಲೂ ತಿನ್ಕೊಂಡ್ ಬಂದಿದ್ದಾರೆ, ಏನೂ ಆಗಿಲ್ಲ. ಈಗ ಬಂದು ಅದಾಗುತ್ತೆ, ಕ್ಯಾನ್ಸರ್ ಬರುತ್ತೆ, ಇದು ಬರುತ್ತೆ ಅಂತ ಅಂದ್ರೆ ಗೋಬಿ ಕಲರ್ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ಕಲರ್ ಬ್ಯಾನ್ ಮಾಡಿ, ಗೋಬಿನೇ ಬ್ಯಾನ್ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲಕ್ಕೂ ಜನಗಳ ಹೊಟ್ಟೆ ಮೇಲೆ ಹೊಡಿಬೇಡಿ. ಇವರು ಗೋಬಿ ಬ್ಯಾನ್, ಕ್ಯಾನ್ಸರ್ ಗೋಬಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ವ್ಯಾಪಾರ ಆಗುತ್ತಾ? 100ಕ್ಕೆ ಒಂದು 25% ಇದೆ, 75% ವ್ಯಾಪಾರ ಇಲ್ಲ. ಭೀಮ ವಿಜಯ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಅನುಶ್ರೀ ಬಸವರಾಜ್. ವೀಕ್ಷಕರ, ಇತ್ತೀಚೆಗೆ ರಾಜ್ಯ ಸರ್ಕಾರ ಗೋಬಿ ಮಂಚೂರಿನಲ್ಲಿ ಹಾಕಲಾಗ್ತಿದ್ದ ಕೃತಕ ಬಣ್ಣ ಹಾಗೂ ಟೇಸ್ಟಿಂಗ್ ಪೌಡರ್ ಅನ್ನ ನಿಷೇಧಿಸಿ ಮಾರ್ಚ್ 11ರಂದು ಆದೇಶ ಹೊರಡಿಸಿದೆ. ಮಂಚೂರಿಯಲ್ಲಿ ಬಳಸುವ ರಾಸಾಯನಿಕಗಳಲ್ಲಿ ಕ್ಯಾನ್ಸರ್ ಅಂಶ ಪತ್ತೆಯಾದ ಹಿನ್ನೆಲೆಯಲ್ಲಿ ಸರ್ಕಾರ ಕೆಮಿಕಲ್ ಬಳಕೆ ಮಾಡಿದ್ರೆ 10,000 ರೂಪಾಯಿ ದಂಡ ವಿಧಿಸುವುದಾಗಿ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಕುರಿತು ಹಾಸನದ ಗೋಬಿ ವ್ಯಾಪಾರಿಗಳು ಬಣ್ಣದ ಬಳಕೆ ರದ್ದಾದ ನಂತರ ಅವರ ವ್ಯಾಪಾರ ವಹಿವಾಟಿನ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಗೋಬಿ ಮಂಚೂರಿ ಬ್ಯಾನ್ ಮಾಡೋ ಬದಲು ಗೋಬಿ ಮಂಚೂರಿ ಕಲರ್ ಬ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟೋ ವ್ಯಾಪಾರ ಆಗ್ತಿತ್ತು. ಇಲ್ಲ, ಆಕ್ಚುಲಿ ಗೋಬಿ ಏನ್ ಬ್ಯಾನ್ ಮಾಡಿಲ್ಲ. ಗೋಬಿ ಬ್ಯಾನ್ ಅಂತ ಹೇಳಿದ್ದೆ ಜನಗಳಿಗೆ ತಲೆಗೆ ಹೋಗ್ಬಿಟ್ಟೈತೆ. ಗೋಬಿ ಮಂಚೂರಿ ಬ್ಯಾನ್ ಅಂತ ಹೇಳಿ ತಲೆಗೆ ಹೋಯ್ತೆ. ಕಲರ್ ಬ್ಯಾನ್ ಅಂತ ಹೇಳಿದ್ರೆ ನಾವ್ ಎಷ್ಟೋ ಬದುಕದಿದ್ದು. ಅರ್ಧ ವ್ಯಾಪಾರ ಕಮ್ಮಿಯಾಗಿ ತುಂಬಾನೇ ಲಾಸ್ ಐತಿ. ಈ ಸರ್ಕಾರ ಈ ತರ ಮಾಡಿ 20 ಲಕ್ಷ ಓಟ್ ಕಳ್ಕೊಳತ್ತೆ. ಒಂದಲ್ಲ 20 ಲಕ್ಷ ಓಟ್ಗಳು ಕಳ್ಕೊಳತ್ತೆ. ಯಾಕ್ಯಾರು ಗೋಬಿ ಬ್ಯಾನ್ ಮಾಡ್ಬೇಕು, ಗೋಬಿ ಕಲರ್ ಬ್ಯಾನ್ ಮಾಡಿದ್ರೆ ಗೋಬಿಗೆ ಹಾಕಲ್ಲ. ಅದ್ ಬಿಟ್ಬಿಟ್ಟು ಇಲ್ಲಿ ಗೋಬಿ ಹಾಕಿರೋದ್ ಬಂದು ಇದ್ ಮಾಡಿದ್ರೆ ಏನ್ ಮಾಡಕ್ಕಾಗ್ತದೆ? 20 ಲಕ್ಷ ಓಟ್ ಕಳ್ಕೊಳತ್ತೆ ಈ ಕಾಂಗ್ರೆಸ್ ಸರ್ಕಾರ. ಇದರಿಂದ ತುಂಬಾ ಜನ ತೊಂದರೆ ಐತಿ. ಅರ್ಧ ವ್ಯಾಪಾರ ಕಮ್ಮಿ ಆಗೋಗಿದೆ ನಮ್ಗೆಲ್ಲ. ಅದಕ್ಕೀಗ ನಾವು ಒಂದಕ್ಕೆಲ್ಲ ಕಬಾಬಿಗೆ ಹಾಕ್ತಾರೆ, ಬೇಕರಿಗಳಿಗೆಲ್ಲ ಹಾಕ್ತಾರೆ, ಪ್ರತಿಯೊಂದು ಕೂಲ್ ಡ್ರಿಂಕ್ಸ್ ಗಳಿಗೆಲ್ಲ ಹಾಕ್ತಾರೆ. ಎಲ್ಲ ನ್ಯಾಚುರಲ್ ಮಾಡಿದ್ರೆ ಜನಕ್ಕೂ ಇಷ್ಟ ಆಗುತ್ತೆ. ನಾವು ಕಲರ್ಲೆಸ್ ಮಾಡ್ತಾ ಇದೀವಿ ಗೋಬಿ. ಈಗ ಜನ ಒಪ್ಕೋತಾವ್ರೆ, ಇಷ್ಟ ಆಗ್ತೈತಿ. ಎಲ್ಲಾ ಕಲರ್ ಬ್ಯಾನ್ ಮಾಡಿದ್ರೆ ನಮಗೂ ಒಂದ್ ಇದಾಗುತ್ತೆ. ಈ ಗೋಬಿ ಒಂದೇ ಬ್ಯಾನ್ ಅಂತ ಹೇಳಿದ್ರೆ, ಗೋಬಿನೇ ಬ್ಯಾನ್ ಅಂದ್ಬಿಟ್ರೆ ಗೋಬಿಲಿ ಹಾಕೋ ಕಲರ್ ಟೇಸ್ಟಿಂಗ್ ಪೌಡರ್ ಇದನ್ನ ಬ್ಯಾನ್ ಅಂತ ಹೇಳಿದ್ರೆ ಜನ ಒಪ್ತಾರ. ಅದ್ ಬಿಟ್ಬಿಟ್ಟು ಗೋಬಿನೇ ಬ್ಯಾನ್ ಅಂದ್ಬಿಟ್ರೆ ನಾವ್ ಎಲ್ಲೂ ಹೋಗೋಣ ಹೇಳಿ? 20 ದಿವಸ ಆಯ್ತು, ಕಸ್ಟಮರೇ ಬರ್ತಾ ಇಲ್ಲ. ಏನ್ ಮಾಡೋಣ? ಗೋಬಿ ಮಾಡ್ತಾ ಇದೀವಿ, ಯಾವ್ದೋ ಒಂದು ಫಾಲ್ಟ್ ಇಲ್ಲ ಇವಾಗ ತನಕಲ್ಲೂ. ಇವಾಗ ಹೋಗಿ ಹೊಸ ಕೆಲಸ ಯಾವ್ದು ಹುಡುಕೊಳ್ಳೋಣ? ನಗರಸಭೆಯಲ್ಲಿ ಹೋದ್ರೆ ಕಸ ಗುಡಿಸೋಕು ಕೆಲಸ ಸಿಕ್ಕಲ್ಲ ನಮ್ಗೆ. ಬಂದರು ಗೋಬಿ ತಗೊಳಕ್ ಬಂದು ವಾಪಸ್ ಹೋಗ್ತಾವ್ರೆ. ಕಲರ್ ನೋಡಿ, ಈ ಕಲರ್ ಇಲ್ಲದೆ ಇರೋದ್ರಿಂದ ನೋಡಿ ಅವ್ರು ಇಷ್ಟ ಪಡ್ತಾವ್ರೆ. ಇಲ್ಲ ಅಂತ ಹೇಳಲ್ಲ. ಕಲರ್ ಇಲ್ಲ ಅಂದ್ರೆ ತಿಂತಾರೆ. ಇದಾಗ್ತೀನಿ ಏನಪ್ಪ, ಇದಾಗ್ತೀನಿ, ಓಕೆ ಕಟ್ಟಪ್ಪ ಪಾರ್ಸಲ್, ಆತರ ಓಕೆ. ಅದಕ್ಕೆ ಗೋಬಿನೇ ಬ್ಯಾನ್ ಅಂದ್ಬಿಟ್ರೆ ಯಾವ ನ್ಯಾಯ? ಅದಕ್ಕೆ ಹಾಕ ಕೆಮಿಕಲ್ಲು, ಕಲರು, ಟೇಸ್ಟಿಂಗ್ ಪೌಡರ್ ಬ್ಯಾನ್ ಮಾಡ್ಲಿ. ನಾವು ನ್ಯಾಚುರಲ್ ಆಗಿ ಕೊಡ್ತೀವಿ. ಅದು ಜನಕ್ಕೆ ಇಷ್ಟ ಆಗುತ್ತೆ, ತಿಂತಾರೆ, ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ವಿ ನಾವು. ಅದೇ ಕಣವ, ಆ ಥರ ಮಾಡಿ ನಮಗೆ ಸರ್ಕಾರ ಒಂದು ಇದು ಮಾಡಿಕೊಟ್ರೆ ನಾವು ಮುಂದೆ ಹೋಗ್ತೀವಿ. ಇಲ್ಲ ಅಂದರೆ ಅವರೇ ಕಳ್ಕೊತಾರೆ ಅಷ್ಟೇ. ಇರೋದನ್ನ ಹೇಳಿದ್ದೀವಿ. ನಾವು ಗೋಬಿ ಮಂಚೂರಿ 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋದು. ಅಂಗಡಿ ಕ್ಲೋಸ್ ಮಾಡಿದ್ದೀನಿ ಇವತ್ತು, ಮತ್ತೆ ಸೋಮವಾರದಿಂದ ಓಪನ್ ಮಾಡೋಣ ಅಂತೀನಿ. ಕಲರ್ ಈಗ ಒಂದು 8 ದಿವಸ ಕಲರ್ ಹಾಕಿರಲಿಲ್ಲ, ಜನಕ್ಕೆ ಇಷ್ಟ ಆಯಿತು. ಏನು ಕಲರಿಂದ ಏನಿಲ್ಲ ಕಣಮ್ಮ, ಅದೇನು ಬ್ರೌನ್ ಕಲರ್ ಬರುತ್ತೆ, ಪಕೋಡ ಕಲರ್ ಬರುತ್ತೆ, ತಿಂತಾರೆ. ಟೇಸ್ಟಿಂಗ್ ಪೌಡರ್ ಹಾಕ್ಬಾರ್ದು, ಕಲರ್ ಹಾಕ್ಬಾರ್ದು, ಓಕೆ ಅದು ಬೇಡ. ನಮಗೂ ಅದು ಕಲರಿಂದ ನಾವು ಮಾಡ್ತೀವಲ್ಲ, ಅದ್ರ ಹೊಗೆ ನಮಗೂ ಹೋಗುತ್ತೆ, ನಮಗೂ ಶ್ವಾಸಕೋಶದಲ್ಲಿ ಇದಾಗುತ್ತೆ. ಆ ಹೊಗೆಯಿಂದ ತೊಂದರೆನೇ ಆಗುತ್ತೆ. ನಮಗೆ ಎಫೆಕ್ಟ್ ಫಸ್ಟು. ಅದರಿಂದ ನಾವು ತಿಳ್ಕೊಂಡು ನಾವು ಹಾಕ್ತಾ ಇಲ್ಲ, ಈಗ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಒಳ್ಳೇದೇ ಆಯ್ತು, ತುಂಬಾ ಒಳ್ಳೇದಾಯ್ತು. ಒಂದು ತಿಂಗಳು ಜನಗಳಿಗೆ ಇದಾಗ್ಬೋದು. ಆಮೇಲೆ ನಮ್ನ ಯಾರು ಏನು ಮಾಡೋಕ್ಕಾಗಲ್ಲ. ಇನ್ನ ಅವ್ ಎರಡು ಮಾಡ್ಕೊಂಡು ಹೋದ್ರೆ ನಮ್ಮನ್ನ ಯಾರು ಇದು ಮಾಡೋಕ್ಕಾಗಲ್ಲ. ವೆಜಿಟೇಬಲ್ ಒರಿಜಿನಲ್ ಗೋಬಿ ಮಂಚೂರಿ ಬರುತ್ತೆ, ತುಂಬಾ ಖುಷಿ ಆಗುತ್ತೆ, ಜನಕ್ಕೆಲ್ಲ ಇಷ್ಟ ಆಗುತ್ತೆ, ಆರಾಮಾಗಿ ತಿನ್ಬೋದು. ಆರಾಮಾಗಿ ತಿನ್ಬೋದು ಕಣವ. ನಮಸ್ತೆ ಸರ್. ಹೇಳಿ ಮೇಡಮ್. ಜಗದೀಶ್ ಅಂತ. ರಾಜ್ಯ ಸರ್ಕಾರ ಗೋಬಿ ಕಲರ್ನ ಬ್ಯಾನ್ ಮಾಡಿದೆ, ವ್ಯಾಪಾರ ಆಗ್ತಿದ್ಯಾ ಈಗ? ಇಲ್ಲ ಮೇಡಮ್, ಬಡವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಇವೆಲ್ಲ ಇದು ಬಡವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಇಷ್ಟು ವರ್ಷದಿಂದಲೂ ತಿನ್ಕೊಂಡ್ ಬಂದಿದ್ದಾರೆ, ಏನೂ ಆಗಿಲ್ಲ. ಈಗ ಬಂದು ಅದಾಗುತ್ತೆ, ಕ್ಯಾನ್ಸರ್ ಬರುತ್ತೆ, ಇದು ಬರುತ್ತೆ ಅಂತ ಅಂದ್ರೆ ಇದು ನಮ್ಮ ಈಗ ಪುಟಬದ್ಧ ಜೀವನ ಮಾಡೋರಿಗೆ ಅವ್ರು ಹೊಟ್ಟೆ ಮೇಲೆ ಹೊಡೆಯೋದು ಅಂತ ಒಂದು ಇದು. ಈಗ ಅಷ್ಟೊಂದು ಹೆಂಗೆ ವ್ಯಾಪಾರ ಮಾಡ್ಕೊಳ್ತಾ ಇದ್ದೋ, ಈಗ ಏನು ಅರ್ಧಕ್ಕರ್ಧ ವ್ಯಾಪಾರ ಆಯ್ತಾ ಇಲ್ಲ ನಮ್ಗಳಿಗೆ. ಅರ್ಧಕ್ಕರ್ಧ ವ್ಯಾಪಾರ ಆಯ್ತಾ ಇಲ್ಲ. ಹಂಗಾದ್ರೆ ನಮ್ ಜೀವನ ಹೆಂಗ್ ಮಾಡೋದು? ನಮ್ ಸಂಸಾರ ಹೆಂಗ್ ಸಾಕೋದು? ಮಕ್ಳ ಮರಿ ಹೆಂಗ್ ಓದ್ಸೋದು ಹೆಂಗೆ? ಬಟ್ ಅರ್ಧ ಕಾಲ್ವಾಸಿ ತಿಂತಾ ಇದಾರೆ, ಇಲ್ಲ ಅಂತ ಇಲ್ಲ, ಕಾಲ್ವಾಸಿ ಹೋಗ್ತಾ ಇದೆ ಅಷ್ಟೇನೆ. ಅರೆ ಟೇಸ್ಟ್ ಸಿಗ್ತಿಲ್ಲ ಅಂತ ತಿನ್ನೋರ್ ಸಂಖ್ಯೆ ಕಮ್ಮಿ ಆಗಿದೆ. ಗೋಬಿ ಕಲರ್ ಇಲ್ಲ, ಅದೇನು ಕಾಣ್ತಾ ಇಲ್ಲ, ಅದು ಹಂಗ್ ಕಾಣುತ್ತೆ ಹಿಂಗ್ ಕಾಣುತ್ತೆ ಅಂತ ಹೇಳ್ತಾರೆ. ಟೇಸ್ಟ್ ಈಗ ನಾನೇ ಮೇಡಮ್, ನಾನೇ 30-40 ವರ್ಷದಿಂದ ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಈಗ ನಾವು ಅದೇ ತಿಂತೀವಲ್ವಾ? ನಾವು ಅದೇ ನಮ್ಗೂ ಯಾಕೆ ಕ್ಯಾನ್ಸರ್ ಬರಬಾರ್ದು? ಅಲ್ಲ, ಅದು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ, ಕ್ಯಾನ್ಸರ್ ಬರುತ್ತೆ ಅನ್ನೋ ಉದ್ದೇಶದಿಂದನೇ ಬ್ಯಾನ್ ಮಾಡಿರೋದು. ನಾವು 40 ವರ್ಷದಿಂದ ನಾನು ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೇನೆ, ಇದು ಮಾಡ್ತಾ ಇದ್ದೀನಿ.
ಬಟ್ ನಮಗೂ ಬರ್ಬೋದಲ್ಲ, ಅಲ್ಲಿ ಹೋಟೆಲ್ ಟಿಫನ್ ಹಾಕಿ ಹಾಕ್ತಾರಲ್ವರ, ಬಟ್ ಏನಕ್ಕೆ ಬರ್ಬಾರ್ದು? ಅಲ್ಲ ಎಲ್ಲಾರ್ಗೂ ಬರುತ್ತೆ ಅಂತಲ್ಲ, ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಬರುತ್ತೆ. ಏನ್ ಮಾಡ್ತಾರಲ್ಲ, ಇದು ಇಲ್ಲಿ ನೋಡಿ ಗೋಬಿ ಎಲ್ಲ ಇಲ್ಲಿ ನೋಡಿ ಎಲ್ಲ ಈಗ ಈ ತರ ಕಲರ್ ಮಾಡ್ತಾ ಇದೀವಿ. ಏನು ಇದು ಕಾಣಕ್ಕೆಲ್ಲ ಅದು ಇದು ಅಡಿಗೆ ಮನೇಲಿ ಚದ್ರದಲ್ಲಿ ಇದಾಗ್ತಾರಲ್ಲ, ಈ ಬೋಂಡ ಏನೋ ಪಕೋಡ ಕೊಡ್ತಾರೆ, ಆ ತರ ಕಾಣುತ್ತೆ. ಅದಕ್ಕೊಂದು ಡಿಗ್ನಿಟಿ ಬೇಕು ಮೇಡಮ್. ಒಂದು ಕಲರ್ ಚೆನ್ನಾಗಿ ಕಾಣ್ಬೇಕು ಅಂತ ಇದ್ ಕಾಣಿದ್ರೆ ಚೆನ್ನಾಗಿ ಜನಗಳಿಗೂ ಅಟ್ರಾಕ್ಷನ್ ಇರುತ್ತೆ. ನೀವೇನು ಹಾಕಬೇಡಿ, ಏನು ಬೇಡ ಅಂತ ಅಂದ್ರೆ ಏನು ಆಗಲ್ಲ, ಅಲ್ಪ ಸ್ವಲ್ಪ ಇರ್ಬೇಕು. ಈಗ ಟೇಸ್ಟಿಂಗ್ ಬೇಡಿ, ಅದ್ ಬೇಡಿ, ಏನು ಆಗ್ತಾ ಇಲ್ಲ. ಏನು ಮಾಡ್ತಾರೆ ಜನಗಳಿಗೆ ಟೇಸ್ಟ್ ಆಗ್ಬೇಕಾದ್ರೆ ಏನಾರ ಕೊಡ್ಲಿ, ಟೇಸ್ಟ್ ಇರ್ಬೇಕು. ನೀವ್ ಏನಾರ ಮಾಡ್ಕೊಡ್ಲಿ, ಟೇಸ್ಟ್ ಇದ್ರೆ ಬಿಡ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಕೊಡ್ಲಿಲ್ವಾ, ಚೆನ್ನಾಗಿ ಮಾಡಕ್ ನಡ್ರಿ ಇನ್ನೊಂದ್ ಅಂಗಡಿಗೆ ಹೋಗೋಣ ಅಂತ ಹೇಳ್ತಾರೆ. ಆತರ ಮೇಡಮ್. ಹಂಗಾದ್ರೆ ರಾಜ್ಯ ಸರ್ಕಾರ ಇವಾಗ ಕಲರ್ ಬ್ಯಾನ್ ಮಾಡಿ ತಪ್ಪು ಮಾಡ್ತು ಅಂತ ಹೇಳ್ತೀರಾ? ಏನು ಅಂತ ಇಲ್ಲ, ಒಳ್ಳೇದ್ ಮಾಡಿದಾರೆ, ಒಳ್ಳೆ ತಪ್ಪೇನಿಲ್ಲ. ಬಟ್ ಜನಗಳು ಕೇಳ್ಬೇಕಲ್ಲ, ಜನಗಳಿಗೆ ಅದು ಗೊತ್ತಿಲ್ಲ. ಇಲ್ಲದ ಹುಮ್ಮಸ್ ಒಟ್ಟಿನಲ್ಲಿ ಅದು ಒಳ್ಳೇದ್ ಮಾಡಿದ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಜನಗಳಿಗೆ ಅಟ್ರಾಕ್ಷನ್ ಚೆನ್ನಾಗಿ ಕಾಣ್ಬೇಕು. ಅದು ಏನಾರ ಕೊಡಿ ನೀವು. ಗೋಬಿ ಕಲರ್ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ಕಲರ್ ಬ್ಯಾನ್ ಮಾಡಿ, ಗೋಬಿನೇ ಬ್ಯಾನ್ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲಕ್ಕೂ ಜನಗಳ ಹೊಟ್ಟೆ ಮೇಲೆ ಕೊಡಿಬೇಡಿ ಆಯ್ತಾ. ಎಷ್ಟೊಂದು ತೊಂದರೆ ಆಗಿದೆ ಗೊತ್ತಾ. 90% ವ್ಯಾಪಾರ ಡೌನ್ ಆಗಿದೆ. ಇಲ್ಲ ಏನ್ ಮಾಡೋದು, ಕಸ ಸುರಿಯಕ್ಕಾಗತ್ತಾ, ಕಸ ಹೊರಬರಕ್ಕಾಗತ್ತಾ ಕೆಲಸ? ಸ್ವಲ್ಪ ಟೇಸ್ಟ್ ಏನಿಲ್ಲ, ಟೇಸ್ಟಿಂಗ್ ಪೌಡರ್ ಕ್ಯಾನ್ಸಲ್ ಮಾಡಿದೀವಿ, ಕಲರ್ ಕ್ಯಾನ್ಸಲ್ ಮಾಡಿದೀವಿ. ಆರಾಮಾಗಿ ನಡೀತಾ ಇದೆ. ಯಾರೋ ಓವರ್ ಕಲರ್ ಹಾಕೊಂಡು ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ವ್ಯಾಪಾರ 90% ವ್ಯಾಪಾರ ಇಲ್ಲ, 90% ಇಲ್ಲ. ಏನಪ್ಪ ನಮ್ಗೆ ಏನ್ ಗೊತ್ತ, ಏನಾರು ಹೇಳಿದ್ರು ಏನೋ ತಪ್ಪು ತಿಳ್ಕೊತಾರೆ, ನಾವೇನ್ ಹೇಳೋಣ. ಎಲ್ಲೋ ಆಗಿದ್ದು ಏನೋ ಆಗಿ ಯಾವನ ಮಾಡ್ದ ಅವ್ನ್ ಹೋಗಿ ಹಿಡಿಬೇಕು. ಇಲ್ಲಿ ಹಿಡಿಯಂಗಿಲ್ಲ. ಎಲ್ಲರಿಗೂ ಒಂದೇ ತರ ಮಾಡ್ಬಿಟ್ಟು ಬಂದ್ ಮಾಡಿಸ್ಬಿಟ್ರೆ ಬಹಳ ಇದಾಗೋಗುತ್ತೆ. ಗೋಬಿ ಬ್ಯಾನ್, ಕಲರ್ ಬ್ಯಾನ್ ಮಾಡಿ, ಟೇಸ್ಟಿಂಗ್ ಪೌಡರ್ ಬ್ಯಾನ್ ಮಾಡಿ. ಗೋಬಿ ಬ್ಯಾನ್ ಮಾಡಬಾರ್ದಾಯ್ತು ಅಂತ ಹೇಳ್ತಾ ಇಲ್ಲ, ತಪ್ಪೇ. ಒರಿಜಿನಲ್ ಐಟಮ್ ಒರಿಜಿನಲ್ ಇದನ್ನ ಕೊಡಿ. ಸೊಮ್ಮಿಗೆ ಅದೇ ಫುಲ್ ಗೋಬಿನೇ ಬ್ಯಾನ್ ಮಾಡ್ಬಿಟ್ಟಿದೀವಿ ಅಂತ ಎಲ್ಲ ಹಾಳು ಮಾಡ್ಬಿಟ್ರೆ ಏನ್ ವ್ಯಾಪಾರ ಮಾಡೋದು? ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ವಿಜಯ್ ಹೆಟ್ಟಿ ಅಂತ. ಹಾ. ಸುಮಾರು 15 ದಿನ ಆಯ್ತು ರಾಜ್ಯ ಸರ್ಕಾರ ಗೋಬಿ ಕಲರ್ ನ ಬ್ಯಾನ್ ಮಾಡಿ. ಹೇಗ್ ಅನ್ನಿಸ್ತಿದೆ? ನಿಮ್ ವ್ಯಾಪಾರ ಹೇಗಾಗ್ತಿದೆ? ವ್ಯಾಪಾರ ಮುಂಚೆನೆ ಎಕ್ಸಾಮ್ ಇರೋದ್ರಿಂದ ವ್ಯಾಪಾರಗಳು ಸರಿ ನಡೀತಾ ಇರ್ಲಿಲ್ಲ. ಇದು ಕಲರ್ ಇಂದ ಜನರಿಗೆಲ್ಲ ಈ ತರ ಅವ್ರು ಹೇಳೋದ್ರಿಂದ ವ್ಯಾಪಾರ ಇನ್ನು 50% ಡೌನ್ ಆಗಿದೆ. ಅವರು ಬ್ಯಾನ್ ಮಾಡಿದ್ದು ಒಳ್ಳೇದು ಅನ್ನಿಸ್ತಾ ಅಥವಾ ಏನ್ ಅನ್ನಿಸ್ತು? ಇಲ್ಲ, ಅದು ಆರೋಗ್ಯ ದೃಷ್ಟಿಯಿಂದ ನನ್ಗೆ ಒಳ್ಳೇದೇ ಅನಿಸ್ತು. ಯಾಕಂದ್ರೆ ಹೆಚ್ಚಲ್ಲಿ ನಾವು ಕಲರು ಇಲ್ಲಿ ಜಾಸ್ತಿ ನಾವು ಕಲರ್ ಉಪಯೋಗಿಸ್ತಿರ್ಲಿಲ್ಲ. ಟೇಸ್ಟಿಂಗ್ ಪೌಡರ್ ಆಗ್ಲಿ, ವೆನೆಗರ್ ಆಗ್ಲಿ ಯಾವ್ದು ಉಪಯೋಗಿಸಲ್ಲ ನಾವು. ಎಲ್ಲ ಲೈಟ್ ಆಗಿ ಕಲರ್ ಹಾಕ್ತಿದ್ದು. ಯಾವಾಗ ಗೋವಾದಲ್ಲಿ ಬ್ಯಾನ್ ಆಯ್ತು ಅಂತ ಹೇಳಿದ್ರು ಅವಾಗಿಂದ ಕಲರ್ ಹಾಕೋದನ್ನೇ ಬಿಟ್ಬಿಟ್ಟಿದೀವಿ ಆಲ್ರೆಡಿ ನಾವು. ಅದಕ್ಕಿಂತ ಅವ್ರು ಹೇಳಕ್ಕಿಂತ ಮುಂಚೆನೆ ನಾವು ಕಲರ್ನ ಯಾವ್ದು ಕಲರ್ ಉಪಯೋಗಿಸ್ತಾ ಇಲ್ಲ ನಾವಿಲ್ಲಿ. ಟೇಸ್ಟಿಂಗ್ ಪೌಡರ್ ಆಗ್ಲಿ, ಕಲರ್ ಆಗ್ಲಿ ಯಾವುದೇ ಕೆಮಿಕಲ್ ಉಪಯೋಗಿಸಲ್ಲ. ಜನಗಳ ಅಭಿಪ್ರಾಯ ಹೇಗಿದೆ ಅಂದ್ರೆ ಟೇಸ್ಟ್ ಚೆನ್ನಾಗಿದೆ ಅಂತಾರ, ಚೆನ್ನಾಗಿಲ್ಲ ಅಂತಾರ? ಅದೇನು ಜನ ಪರವಾಗಿಲ್ಲ, ಇದೇ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಅವರು ಹೇಳೋದ್ರಿಂದ ಜನರ ಮೈಂಡ್ ಅಲ್ಲಿ ಅದೇ ಇರೋದ್ರಿಂದ ಕಲರ್ ಇಲ್ಲದೆ ಇರೋದೇ ಒಳ್ಳೇದು ಅಂತ ಹೇಳ್ತಾರೆ ಮೇಡಮ್. ಆಗ್ತಾ ಇಲ್ಲ ಅಂದ್ರೆ ಜನರಿಗೆ ಇನ್ನೂ ಸ್ವಲ್ಪ ದಿವಸ ಹೋಗ್ಬೇಕಂತ ನಾನು ಅನ್ಕೊಂಡಿದೀವಿ. ಅವ್ರ ಮೈಂಡ್ ಅಲ್ಲಿ ಅದೇ ಇರೋದ್ರಿಂದ ಇನ್ನೂ ಒಂದ್ ಸ್ವಲ್ಪ ದಿವಸಗಳ ಕಾಲ ನಮಗೆ ಬೇಕಾಗತ್ತೆ ಅನ್ಕೊಂಡಿದೀವಿ ಮೇಡಮ್. ಇದು ಆರೋಗ್ಯ ದೃಷ್ಟಿಯಿಂದ ಸರಿನೇ ಅನ್ಸುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಜನರಿಗೆ ಆರೋಗ್ಯಕ್ಕೆ ನಾಳೆ ಮುಂದೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅದನ್ನ ಬಿಡೋದೇ ಒಳ್ಳೇದಲ್ವಾ. ಆ ದೃಷ್ಟಿಯಿಂದ ನನ್ನ ಲೆಕ್ಕ ರಾಜ್ಯ ಸರ್ಕಾರ ಮಾಡಿರೋದೇ ಒಳ್ಳೇದು ಅಂದ್ಕೊಂಡಿದೀವಿ ಮೇಡಮ್. ಅಡ್ಜಸ್ಟ್ ಆಗ್ತೀವಿ ಮೇಡಮ್. ಉಪಯೋಗಿಸ್ತಿಲ್ಲ, ಅದ್ರ ಬದಲಿಗೆ ನೀವು ಆಲ್ಟರ್ನೇಟ್ ಆಗಿ ಏನಾದ್ರು ಮಾಡ್ಕೊಂಡಿದೀರಾ? ಇಲ್ಲ, ಏನು ಇಲ್ಲ. ಮಾಮೂಲಿ ಏನ್ ಅಂಗಡಿಯಿಂದ ಐಟಮ್ ಬರುತ್ತೆ ಅದನ್ನ ಬಿಟ್ರೆ ಬೇರೆ ಏನು ಮಿಶ್ರಣ ಮಾಡಲ್ಲ. ಬರೀ ನಾವು ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್ ಹಾಕ್ತಿವಿ. ಅದು ಬಿಟ್ರೆ ಕೋಸು ಮಿಕ್ಸ್ ಮಾಡ್ತೀವಿ. ಯಾವುದೇ ಕೆಮಿಕಲ್ ಆಗ್ಲಿ ಏನು ಮಿಶ್ರಣ ಮಾಡಲ್ಲ. ಸಾಸು, ಟೊಮೆಟೊ, ಸಿಗುಂಬಳಕಾಯಿ ಹಾಕ್ತಿವಿ. ಅದನ್ನ ಬೇಯಿಸ್ಬಿಟ್ಟು ಅದರಿಂದನೇ ರೆಡಿ ಮಾಡ್ತೀವಿ. ಯಾವುದೇ ಕಲರ್ ಹಾಕಲ್ಲ. ಸಂದೇಶ್ ಅಂತ, ಲೈಕ್ ಯಾವಾಗ ನೋಡಿದ್ರು ಮಂಜುನಾಥ್ ಅವರು ಅಂಗಡಿಗೆ ಬರ್ತಾ ಇರ್ತೀನಿ. ಲೈಕ್ ಅವರು ಯಾವುದೇ ಟೇಸ್ಟಿಂಗ್ ಪೌಡರ್ ಹೊರಗಡೆ ಯೂಸ್ ಮಾಡಲ್ಲ, ಮನೆಯಿಂದನೇ ಮಾಡ್ಕೊಂಡು ತಗೊಬಂದು ಪ್ರಿಪೇರ್ ಮಾಡಿ ಕೊಡ್ತಾರೆ. ಕಲರ್ ಚೇಂಜ್ ಮಾಡಿ ಅಂದ್ರೆ ಕಲರ್ ಬ್ಯಾನ್ ಮಾಡಿ ಆದ್ಮೇಲೆ ಒಂದ್ಸಲ ಗೋಬಿ ತಿಂದಿದ್ದೀರಾ? ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಮೊದಲು ಟೇಸ್ಟ್ಗೂ ಈ ಟೇಸ್ಟ್ಗೂ ಏನ್ ಡಿಫರೆನ್ಸ್ ಅನ್ಸುತ್ತೆ? ಲೈಕ್ ಕಲರ್ ಫಸ್ಟ್ ಬೇರೆದಿತ್ತು, ಈಗ ಅವ್ರ ಮನೆಯಿಂದ ತಯಾರು ಮಾಡೋದಾಗ ಈಗ ಆ ಟೇಸ್ಟ್ ಚೆನ್ನಾಗಿದೆ, ಈ ಟೇಸ್ಟ್ ಚೆನ್ನಾಗಿದೆ. ಈ ಟೇಸ್ಟ್ ಬ್ಯಾನ್ ಮಾಡಿದ್ರಲ್ವಾ, ಹಂಗಾಗಿ ಈ ಟೇಸ್ಟ್ ಇಂದ ಬ್ಯಾನ್ ಮಾಡಿದ್ದು ಒಳ್ಳೇದಾಯ್ತು ಅಂತೀರಾ? ಒಳ್ಳೇದಾಗಿದೆ. 100ಕ್ಕೆ ಒಂದು 25% ಇದೆ, 75% ವ್ಯಾಪಾರ ಇಲ್ಲ. ನಮ್ ಕಲರ್ ಬ್ಯಾನ್ ಮಾಡ್ಬೋದು. ಕಲರ್ ಬ್ಯಾನ್ ಮಾಡಿರೋದು ಗೋಬಿ ಬ್ಯಾನ್ ಮಾಡೋರೆ ಅಂತ ರಾಜ್ಯ ಸರ್ಕಾರದಿಂದಾನೇ ನ್ಯೂಸ್ ಎಲ್ಲ ಬರ್ತಾ ಇದೆ. ಅದರಿಂದ ಜನಗಳ ವ್ಯಾಪಾರನೂ ಆಯ್ತಾ ಇಲ್ಲ, ನಮ್ಗಳಿಗೆ ತೊಂದರೆ ಬೀಳ್ತಾ ಇದೆ. ನಾವು ಕಲರ್ಲೆಸ್ ಮಾಡಿ ಅವ್ರು ಹೇಳ್ದಾಗ್ಲೇ ಕಲರ್ಲೆಸ್ ಮಾಡಿದ್ವಿ. ನಮ್ ಅದನ್ನೂ ಆಗ್ತಾ ಇಲ್ಲ. ನ್ಯಾಚುರಲ್ ಆಗಿ ಏನಿದೆ ಅದರಲ್ಲೇ ಮಾಡ್ತಾ ಇದೀವಿ. ಹಂಗಿದ್ರು ವ್ಯಾಪಾರ ಆಯ್ತಾ ಇಲ್ಲ. ಅಭಿಪ್ರಾಯ ಹೇಗಿರುತ್ತೆ? ಟೇಸ್ಟ್ ಇದೆ ಅಂತಾರ? ಟೇಸ್ಟ್ ಎಲ್ಲ ಒಂದೇ ಲೆವೆಲ್ ಬರುತ್ತೆ ಮೇಡಮ್. ಟೇಸ್ಟ್ಗೂ ಕಲರ್ಗೂ ಏನೂ ಪ್ರಾಬ್ಲಮ್ ಇಲ್ಲ.
ಟೇಸ್ಟ್ ಅಲ್ಲಿ ಕಲರ್ಗೆ ಇದೇ ಬರಲ್ಲ, ಅದು ಕಲರ್ ಮಾತ್ರ ಅದು ಹಾಕಲ್ಲ ನಾವು. ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ಫ್ರೈ ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ಬಣ್ಣನೇ ಬೇಡ ಮೇಡಮ್, ಬಣ್ಣ ಇಲ್ಲ ಮೇಡಮ್ ನಮ್ ಗೋಬಿ. ಬಣ್ಣ ಇದೆಯಾ ಮೇಡಮ್? ಮತ್ತೆ ಬಣ್ಣ ಇಲ್ದಿರೋ ಗೋಬಿ ನಾವು ಮಾಡ್ತೀವಿ, ಒರಿಜಿನಲ್ ಆಗಿ ಮಾಡ್ತೀವಿ. ಗೋಬಿ ವ್ಯಾಪಾರ ಆಗ್ಬೇಕು. ಇವ್ರು ಗೋಬಿ ಬ್ಯಾನ್, ಕ್ಯಾನ್ಸರ್ ಗೋಬಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ವ್ಯಾಪಾರ ಆಗುತ್ತಾ? ನಮಸ್ತೆ ಸರ್. ನಮಸ್ತೆ, ಚಂದನ್. ಗೋಬಿದು ಕಲರ್ ಬ್ಯಾನ್ ಮಾಡಿದಾರೆ, ನೀವು ಗೋಬಿ ಮಾಡ್ತಿದ್ರಲ್ಲ, ಹೌದು ಮ್ಯಾಮ್. ಹೆಂಗಿದೆ ವ್ಯಾಪಾರ ಈಗ? ವ್ಯಾಪಾರನೇ ಇಲ್ಲ ಮೇಡಮ್, ವ್ಯಾಪಾರನೇ ಇಲ್ಲ. ಅಂದ್ರೆ ತಿನ್ನೋದ್ ಸಂಖ್ಯೆ ಕಮ್ಮಿ ಆಗಿದ್ಯಾ? ಪೂರ್ತಿನೇ ಜನಗಳೇ ಬರಲ್ವಾ? ಇನ್ನರ ಸಂಖ್ಯೆನ ಪೂರ್ತಿ ಕಮ್ಮಿ ಇದೆ. ಗೋಬಿದ ಹೆಂಗೋ ಬಿಸ್ನೆಸ್ ಆಯ್ತಿತ್ತು, ಈಗ ಅದು ಇಲ್ಲ. ಹೆಂಗೋ ಗೋಬಿ ನಡೀತಿತ್ತು, ಗೋಬಿ ಕಲರ್ ಬ್ಯಾನ್ ಮಾಡಿದ್ಮೇಲೆ ಜನಗಳು ಪೂರನೇ ಕಮ್ಮಿ ಆಗಿದೆ. ನಾವು ಕೆಮಿಕಲ್ ಏನು ಯೂಸ್ ಮಾಡಲ್ಲ ಮೇಡಮ್. ನಾವು ಕಲರ್ ಒಂದು ಹಾಕ್ತಿದ್ದು, ಕಲರ್ ಹಾಕ್ಬಿಡಿ ಅಂದಿದೆ, ನಾವು ಕಲರ್ ಎಲ್ಲ ಹಾಕದ್ ಬಿಟ್ಟಿದ್ವಿ. ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ನಾವು. ಮಾಮೂಲಿ ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅದ್ ಮಾಡ್ತಿದ್ವಿ ಅಷ್ಟೇ ಮೇಡಮ್ ನಾವು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? AK ತೇಜ್ ಕುಮಾರ್ ಅಂತ ಹೇಳಿ. ರಾಜ್ಯ ಸರ್ಕಾರ ಗೋಬಿ ಕಲರ್ ನ ಬ್ಯಾನ್ ಮಾಡಿದೆ, ಅಂದ್ರೆ ಕೃತಕವಾಗಿ ಯೂಸ್ ಮಾಡುವಂತ ಬಣ್ಣನ ಬ್ಯಾನ್ ಮಾಡಿದೆ. ಅದರಿಂದ ಟೇಸ್ಟ್ ಹೋಗ್ತಿದ್ಯಾ ಏನು? ಟೇಸ್ಟ್ ಏನು ಹೋಗಲ್ಲ, ನಾರ್ಮಲ್ ಆಗಿ ಕೊಡ್ಬೋದು, ನ್ಯಾಚುರಲ್ ಆಗಿ ಮಾಡ್ಬೋದು. ತುಂಬಾ ಅದ್ ಬ್ಯಾನ್ ಮಾಡಿ ತುಂಬಾ ಒಳ್ಳೇದೆ. ಕಲರ್ ಎಲ್ಲರಿಗೂ ಹೆಲ್ತಿಗೆ ಎಫೆಕ್ಟ್ ಅಲ್ವಾ, ನ್ಯಾಚುರಲ್ ಆಗಿ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ನಿಮ್ ವ್ಯಾಪಾರ ಹೇಗಾಗ್ತಿದೆ? ಮೊದ್ಲಿಗಿಂತ ಕಮ್ಮಿ ಆಗ್ತಿದ್ಯಾ? ವ್ಯಾಪಾರ ಸ್ವಲ್ಪ ಕಮ್ಮಿನೇ. ಈಗ ಗೋಬಿ ಬ್ಯಾನು ಅಂತಾರೆ, ಕಲರ್ ಮಾತ್ರ ಬ್ಯಾನ್ ಮಾಡಕ್ ಹೇಳಿರೋದು, ಹಂಗಾಗಿ ವ್ಯಾಪಾರ ಕಮ್ಮಿನೇ ಆಗತ್ತೆ. ಜನಗಳ ಅಭಿಪ್ರಾಯ ಹೇಗಿರುತ್ತೆ? ಅಂದ್ರೆ ಮೊದ್ಲಿಗಿಂತ ಚೆನ್ನಾಗಿದೆ ಅಂತಾರಾ? ಈಗ ಚೆನ್ನಾಗಿದೆ ಅಂತಾರೆ. ತಿನ್ನೋದ್ರ ಮೇಲೆ ಡಿಪೆಂಡ್. ಕಲರ್ ಬೇಕು ಅಂದ್ರೆ ಹೆಲ್ತ್ ಹಾಳಾಗತ್ತೆ, ಕಲರ್ ಇಲ್ದಲೇ ಮಾಡ್ಬೋದು ಪ್ರತಿಯೊಂದು ಐಟಮ್. ಅದು ಅವ್ರ ಅವ್ರ ಅಭಿಪ್ರಾಯ. ಅಂದ್ರೆ ಇಷ್ಟಪಟ್ಟು ತಿಂತಾರಾ? ಇಷ್ಟಪಟ್ಟು ತಿಂತಾರೆ, ಈಗಲೂ ಬಂದು ತಿಂತಾರೆ, ತೊಂದ್ರೆ ಇಲ್ಲ. ಮೊದ್ಲಿಗಿಂತ ಎಷ್ಟು ವ್ಯಾಪಾರ ಕಮ್ಮಿ ಆಗಿದೆ? ಈಗ ತುಂಬಾ ಒಂದ್ ಅರ್ಧದಲ್ಲಿ ಆಯ್ತು, ಒಂದು 2-3 ಸಾವಿರ ರೂಪಾಯಿ ತುಂಬಾ ಕಮ್ಮಿನೇ ಆಗಿದೆ ವ್ಯಾಪಾರ. ತುಂಬಾ ಕಮ್ಮಿ ಆದ್ರೂ ನಿಮಗೆ ಬ್ಯಾನ್ ಮಾಡಿದ್ದೆ ಒಳ್ಳೇದಾಯ್ತು. ಅಲ್ಲ, ಒಳ್ಳೇದು. ಕಲರ್ ಬ್ಯಾನ್ ಮಾಡಿ ತುಂಬಾ ಒಳ್ಳೇದಲ್ಲ, ಹೆಲ್ತಿಗೆ ತುಂಬಾ ಎಫೆಕ್ಟ್. ಒಳ್ಳೇದು ಬ್ಯಾನ್ ಮಾಡಿದ್ದು. ಕೆಲವೊಬ್ರು ಅನ್ಕೊಂಡಿದ್ದಾರೆ ಗೋಬಿನೇ ಬ್ಯಾನ್ ಮಾಡಿದ್ದಾರೆ, ಕಲರ್ ಬ್ಯಾನ್ ಮಾಡಿಲ್ಲ, ಅಥವಾ ಗೋಬಿ ತಿಂದ್ರೇನೆ ಕ್ಯಾನ್ಸರ್ ಬರುತ್ತೆ, ಕಲರ್ ಬ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನಿಲ್ಲ, ಕಲರ್ ಬ್ಯಾನ್ ಮಾಡ್ರೆ ತುಂಬಾ 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 ಒಳ್ಳೇದು. ಅದರಿಂದ ಕ್ಯಾನ್ಸರ್ ಬರೋದನ್ನ ಕಂಡಿಡಿದ್ಮೇಲೆ ಆರೋಗ್ಯ ಇಲಾಖೆ ತುಂಬಾ ಒಳ್ಳೆ ಅಭಿಪ್ರಾಯ, ತುಂಬಾ ಒಳ್ಳೇದು. ಹೆಚ್ಚಾಗಿ ಲೇಡೀಸ್ ತುಂಬಾ ಎಫೆಕ್ಟ್ ಕಲರ್ ಹಾಕೋದಾಗಿ, ಹಂಗಾಗಿ ಹೇಳ್ತಿರೋದು ಬ್ಯಾನ್ ಮಾಡಿ ತುಂಬಾ ಒಳ್ಳೇದೆ. ಆದ್ರೆ ಈ ವ್ಯಾಪಾರ ಸ್ವಲ್ಪ ಡಲ್ಲೇ ಈಗ, ಹಾಗಾದ್ರೆ ನ್ಯಾಚುರಲ್ ಆಗಿ ಇನ್ನೂ ತುಂಬಾ ಚೆನ್ನಾಗಿ ಗೋಬಿ ಮಾಡ್ಬೋದು. ಅವ್ರವ್ರ ಮೇಲೆ ಮಾಡೋ ಡಿಪೆಂಡ್ ಆಗತ್ತೆ.